ಇವತ್ತು ಫಸ್ಟ್ ಮೀಟಿಂಗ್ ಆಯ್ತು. ಈಗ ಬಂಗಾರಪೇಟು ನಮ್ಮ KGF ಒಟ್ಟಿಗೆ ಇತ್ತು. ಈಗ ಒಟ್ಟಿಗೆ ಆದ್ಮೇಲೆ ಸಪ್ರೇಟ್ ಆದ್ಮೇಲೆ ಫಸ್ಟ್ ಮೀಟಿಂಗ್ ಮಾಡಿದೀವಿ ನಾವು. ಇವಾಗ ಸರ್ಕಾರಕ್ಕೆ ಈಗ ಅರ್ಜೆಂಟ್ ಆಗಿ ನಾವು ಬಜೆಟ್ ಮಾಡಿ ಕಳಿಸ್ಬೇಕಂತ ಒಂದು ಆದೇಶ ಬಂದಿದೆ. ಅದರಿಂದ ಇವಾಗ ನಾವು ಬಜೆಟ್ ಇದು ಮಾಡಿ ಸರ್ಕಾರ ಕಳಿಸ್ತಾ ಇದೀವಿ, ಮತ್ತೆ ಆಕ್ಷನ್ ಪ್ಲಾನ್ ಕಳಿಸ್ತಾ ಇದೀವಿ ಸರ್ಕಾರಕ್ಕೆ. ಮತ್ತೆ ಇನ್ನು ಮೇಡಮ್ ಹತ್ರ ನೆಕ್ಸ್ಟ್ ಬಂದು ಡೇಟ್ ತಗೊಂಡು ಇದು ಲೇಔಟ್ದೆಲ್ಲ ಅಪ್ರೂವಲ್ಸ್ ಸ್ವಲ್ಪ ಪ್ರಾಬ್ಲಮ್ ಇದೆ. ಜನ ಎಲ್ಲ ತುಂಬಾ ಬಂದು ಇದ್ ಮಾಡ್ತಾ ಇದ್ದಾರೆ. ಅದನ್ನ ನಮಗೂ ಈಗ ಸಪರೇಟ್ ಆಗಿದ್ದರಿಂದ ನಾವು ಫೈಲ್ಗಳೆಲ್ಲ ಸ್ವಲ್ಪ ನೋಡ್ಬೇಕಾಗುತ್ತೆ. ಸ್ವಲ್ಪ ಜನ ಬಂದು ಡಾಕ್ಯುಮೆಂಟ್ ಸರಿಯಾಗಿ ಕೊಡ್ಲಿಲ್ಲ. ಅದೆಲ್ಲ ಸ್ವಲ್ಪ ಸರಿ ಮಾಡ್ಕೊಂಡು ಇನ್ನೊಂದು ಡೇಟ್ ಕೊಟ್ಬಿಟ್ಟು ಇನ್ನೊಂದು ನೆಕ್ಸ್ಟ್ ಡೇಟ್ ಅಲ್ಲಿ ನಾವು ಅದು ಇದೆಲ್ಲ ಏನಿದೆ ಲೇಔಟ್ ಇದೆಲ್ಲ ಅಪ್ರೂವ್ ಮಾಡಿ ಕೊಡ್ತೀವಿ ಸರ್ ನಾವು. ಇವಾಗ ಅದೇ ನಿಮ್ಗೆ ಕ್ಲಾರಿಫೈ ಮಾಡ್ತೀನಿ. ಇವಾಗ ಮೊದಲು ಸರ್ಕ್ಯುಲರ್ ಇತ್ತು 1976 ಬಿಫೋರ್ ಖಾತೆ ಮಾಡಿದ್ರೆ ಮಾತ್ರ ನಾವು ಬಿಲ್ಡಿಂಗ್ ಲೈಸೆನ್ಸ್ ಕೊಡ್ತಾ ಇದ್ದೀವಿ, ಯಾವ್ದು ಓಲ್ಡ್ ಏರಿಯಾ ಒಳಗಡೆ. ಇವಾಗ ಅದು ಸ್ಪ್ಲಾಶ್ ಆಯ್ತದ. ಇವಾಗ 2024 ಅದು 9ನೇ ತಿಂಗಳು ಅಲ್ಲಿವರೆಗೂ ಆಗಿರೋ ಅಂತ ಯಾವುದೇ ಆಗಲಿ ಬಿ ಖಾತಾ ಆಗಲಿ ಅನಾಥ ಎಲ್ಲರೂ ಬಂದು ಎ ಖಾತಾ ಮಾಡಿಸ್ಕೊಳ್ಳೋಕೆ ಪ್ರಾವಿಷನ್ ಇದೆ. ಅವ್ರಿಗೆ 76 ನಾವು MAR ಇವಾಗ ಕೇಳ್ತಾ ಇದ್ದೀವಿ, ಇವಾಗ ಕೇಳಲ್ಲ ನಾವು. ಅವ್ರು ಎಲ್ಲರನ್ನು ಬರ್ಬೋದು. ವೈಲೇಷನ್ ಖಾಲಿ ಸೈಟ್ ಇರೋರು ಬಂದು ಮೊದಲು ಡೆಮಾಲಿಷನ್, ಹಳೆ ಬಿಲ್ಡಿಂಗ್ ಡೆಮಾಲಿಷನ್ ಕೊಡ್ತಾ ಇರಲಿಲ್ಲ, ಅದು ಇವಾಗೆಲ್ಲ ಡೆಮಾಲಿಷನ್ಗೂ ಕೊಡ್ಬೋದು ನಗರಸಭೆಯವರು. ನಮ್ಮಲ್ಲಿ ಇವಾಗ ಖಾತೆಗೆ ಬಿಲ್ಡಿಂಗ್ ಲೈಸೆನ್ಸ್ಗೆ ಏನು ಪ್ರಾಬ್ಲಮ್ ಬರೋದಿಲ್ಲ. ಸಿಂಗಲ್ ಸೈಟ್ ಮಾಡ್ಕೊಂಡ್ರೆ ನಾವು ಅವ್ರು ಎ ಖಾತಾ ಕೊಡ್ತಾರೆ. ಅಕಸ್ಮಾತ್ ಅವ್ರದ್ದೇನೋ ಬಿ ಖಾತಾ ಇತ್ತು ಅಂತಂದ್ರೆ ಅವ್ರು ಬಂದು ಇಲ್ಲಿ ಅಪ್ರೋಚ್ ಮಾಡಬೇಕು. ನಮಗೆ ಕೊಟ್ಟರೆ ನಾವು ಅದನ್ನ ಸಿಂಗಲ್ ಸೈಟ್ ಮಾಡ್ಕೊಡ್ತೀವಿ. ವೈಲೇಷನ್ಸ್ ಏನಾರು ಆಗಿತ್ತು ಅಂದ್ರೆ ಜಾಸ್ತಿ ವೈಲೇಷನ್ಸ್ಗೆ ರೆಗ್ಯುಲೈಸ್ ಮಾಡಕ್ ಬರೋದಿಲ್ಲ. ನಾವು ಓನ್ಲಿ 15%, 15% ಮಾತ್ರ ವೈಲೇಷನ್ಸ್ ಇದ್ರೆ ಅದನ್ನ ಇದು ಮಾಡ್ಕೊಂಡು ಫೀಸ್ ಅದೇನು ಕೊಟ್ಟಿದ್ದಾರೆ ಅದನ್ನ ಹಾಕೊಂಡು ರೆಗ್ಯುಲೈಸ್ ಮಾಡ್ಬೋದು. ಹಾಗಾಗಿ ಸರ್ಕಾರ ದಂಡ ಅಷ್ಟು ಜಾಸ್ತಿ ಅದು ಮಾಡ್ಕೊಳ್ಬೋದು. ಹಾಗಾಗಿ ಇವಾಗ ನಾವು ಕಮಿಷನರ್, ನಗರಸಭೆ ಕಮಿಷನರ್ ಮೂಲಕನೇ ಅವರು ಒಂದು ವಾರ್ಡ್ನಲ್ಲಿ ಅವ್ರದ್ದು ಇದೆಯಲ್ಲ ಟಿಪ್ಪರ್, ಅದು ಅನೌನ್ಸ್ಮೆಂಟ್ ಮಾಡಿಸ್ತೀವಿ ಸದ್ಯದಲ್ಲಿ. ಅದು ಮಾಡಿಸ್ತೆ ಜನಗಳಿಗೆ ಎಲ್ಲರಿಗೂ ಅವೇರ್ನೆಸ್ ಹೋಗಿ ಅವ್ರು ಯಾರ್ಯಾರು ಅನಧಿಕೃತವಾಗಿ ಕಟ್ಟಿದ್ದಾರೆ, ಅನಧಿಕೃತ ಲೇಔಟ್ನಲ್ಲಿ ಯಾವ ಕಟ್ಟಡ ಕಟ್ಬಿಟ್ಟಿರ್ತಾರೆ ವಿತೌಟ್ ಪರ್ಮಿಷನ್ ಅಂತವ್ರೆಲ್ಲ ಬಂದು ರೆಗ್ಯುಲೈಸ್ ಮಾಡ್ಕೊಂಡ್ರೆ ಅವ್ರ ಪ್ರಾಪರ್ಟಿ ಸೇಫ್ ಇರ್ತೈತೆ. ಎ ಖಾತಾ ಮಾಡೋದ್ರಿಂದ ಅವ್ರದ್ದು ಸೇಫ್ ಪ್ರಾಪರ್ಟಿ. ಬಿ ಖಾತಾಗೆಲ್ಲ ಮೊದಲು ಅನಾಥರೈಸ್ಡ್ ಅಂತ ಸುಮ್ಮನೆ ಟ್ಯಾಕ್ಸ್ ಪರ್ಪಸ್ಗೆ ಬಿ ಖಾತಾ ಮಾಡ್ಕೊಂಡಿದ್ರು. ಇವಾಗ ಅದನ್ನು ಸರ್ಕಾರ ಪ್ರಾವಿಷನ್ ಮಾಡಿಕೊಟ್ಟಿರೋದ್ರಿಂದ ಇವಾಗ ಅದನ್ನ ಬಂದು ನಮ್ಮ ನಗರಸಭೆ ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಬಂದು ಅವ್ರು ಮಾಡಿಸ್ಕೊಳ್ಬೋದು. ಬಡ್ಜೆಟ್ ಅದೇ ನಾವಿವಾಗ ನಾವು ಡೆವಲಪ್ಮೆಂಟ್ ಬರೋದು ಸ್ಕೀಮ್ ಇಂದಾನೆ. ನಮ್ಗೆ ಆದಾಯ ಬರೋದು ಡೆವಲಪ್ಮೆಂಟ್ ಲೇಔಟ್ ಮಾಡಿದ್ರೆ ಮಾತ್ರ. ನಾವು ಪ್ರೈವೇಟ್ ಲೇಔಟ್ಸ್ ನಲ್ಲಿ ಇರ್ತವೆ, ಇವಾಗ ಅದನ್ನು ಸ್ವಲ್ಪ ಬರ್ತಾ ಇದಾವೆ. ನಮ್ಮ ಅಥಾರಿಟಿಯಿಂದ ಲೇಔಟ್ ಡೆವಲಪ್ ಮಾಡ್ಬೇಕು. ಅದು 26 ಎಕರೆ ಲ್ಯಾಂಡ್ ಇದೆ. ಸೊ ಅದರಿಂದ ಬರೋ ಆದಾಯದಲ್ಲಿ ನಾವು
ಜನಗಳಿಗೆ ಕಡಿಮೆ ವೆಚ್ಚದಲ್ಲಿ ಸೈಟ್ಸ್ ಮಾಡ್ಬೋದು, ಲ್ಯಾಂಡ್ ಪರ್ಚೇಸ್ ಮಾಡಿಕೊಂಡು ಆಫ್ ಸೈಟ್ ಮಾಡ್ಬೋದು. ಪಾರ್ಕ್ ಡೆವಲಪ್ಮೆಂಟ್ ಮಾಡೋಕ್ಕೆ ಒಂದು ಸ್ವಲ್ಪ ಪ್ರಾವಿಷನ್ಸ್ ಇದೆ, ಇದನ್ನ ಲಿಮಿಟೆಡ್ ಇದರಲ್ಲಿ ಅಂಥದ್ದೆಲ್ಲ ನಾವು ಮಾಡ್ಕೊಳ್ಬೋದು. ಅದನ್ನ ನಾವು ರಿಸರ್ವ್ ಇಟ್ಟಿದ್ದೀವಿ. ಒಂದಂದ್ರೆ ನಮ್ದು ಆ ಸ್ಕೀಮ್ ದುಡ್ಡು ಬಂದ್ರೇನೆ ನಮ್ಗೆ ಏನಾರು ಅಭಿವೃದ್ಧಿ ಮಾಡೋದಕ್ಕೆ ದುಡ್ಡು ಬರೋದು, ಇಲ್ಲಾಂದ್ರೆ ಆದಾಯ ನಮ್ದು ಬೇರೆ ಯಾವ್ದು ಸೋರ್ಸ್ ಇಲ್ಲ, ಯಾವ್ದು ಅನುದಾನ ಸರ್ಕಾರದಿಂದ ಯಾವ್ದು ಬರೋದಿಲ್ಲ. ಆದಾಯ ಮೂಲ ಇಟ್ಕೊಂಡಿರೋದು ಈ ಸಿಂಗಲ್ ಸೈಟ್ ಇವಾಗ ಇದು ಬರುತ್ತೆ. ಇದರಿಂದನೇ ನೀವು ನಿರೀಕ್ಷೆ ಹೌದು 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 ಹೌದು. ಇದು ಇವಾಗ ನೀವು ಈ ಸರ್ಕ್ಯುಲರ್ ಆದೇಶ ಆದ್ರೆ ಜನಗಳು ಬಂದ್ರೆ ಇಮಿಡಿಯೇಟ್ ಆಗಿ ಇದೆಲ್ಲಾನು ರೆಗ್ಯುಲೈಸ್ ಆದ್ರೆ ಆದಾಯ ಬರುತ್ತೆ. ಅಥಾರಿಟಿಗೆ, ನಗರಸಭೆಗಾಗ್ಲಿ, ನಗರ ಪ್ರಾಧಿಕಾರಗಳೇ ಆದಾಯ ಬರುತ್ತೆ. இன்னைக்கு பட்ஜெட் மீட்டிங் ஆச்சுங்க. ಬಡಾವಣೆಗಳಲ್ಲಿ ಬಿ ಖಾತಾ, ನಿವೇಶನ, ಕಟ್ಟಡ, ಅಪಾರ್ಟ್ಮೆಂಟ್, ಪ್ಲಾಟ್ ಗಳಿಗೆ ಎ ಖಾತಾ ನೀಡುವ ಬಗ್ಗೆ ಅಂದ್ಬಿಟ್ಟು ಸರ್ಕಾರದ ಆದೇಶದ ಹೊರಡಿಸಿದ್ದಾರೆ ಸರ್. ಇದರಲ್ಲಿ ಏನಂದ್ರೆ ಇವಾಗ ನಮ್ಮಲ್ಲಿ KGF ನಲ್ಲಿ ಆಲ್ಮೋಸ್ಟ್ 5,000 ಖಾತಾಗಳಿದೆ. ಅಂದ್ರೆ ವಿತೌಟ್ ಇದು ಕನ್ವರ್ಷನ್ ಆಗ್ಲಿ, ಲೇಔಟ್ ಆಗ್ಲಿ. ಸೊ ಅಂತದಕ್ಕೆಲ್ಲ ಸರ್ಕಾರದಿಂದ ಒಂದು ಒಳ್ಳೆ ಅವಕಾಶ ಮಾಡ್ಕೊಟ್ಟಿದ್ದಾರೆ. ಯಾವ್ದು ಸಿಂಗಲ್ ಸೈಟ್ ಮಾಡ್ಕೊಳ್ಬಹುದು. ಅವ್ರ ಜಾಗನ ಕಟ್ಟಿರೋದಾಗ್ಲಿ, ಖಾಲಿ ಸೈಟ್ ಇರೋದಾಗ್ಲಿ ಅವ್ರು ಬಂದ್ಬಿಟ್ಟು ನಮ್ಮಲ್ಲಿ ಅಪ್ರೋಚ್ ಮಾಡ್ಬೋದು. ಅವ್ರಿಗೆ ಎಷ್ಟೇ ಸೈಜ್ ವ್ಯತ್ಯಾಸ ಏನಿಲ್ಲ. ಅವ್ರಿಗೆ ಅಪ್ರೋಚ್ ರೋಡ್, ರಸ್ತೆ ಒಂದು ಎಷ್ಟು 10 ಅಡಿ 20 ಅಡಿ ಇರಿದ್ರು ಸಹ ಅವ್ರು ಬಂದು ಇದನ್ನ ಕನ್ವರ್ಷನ್ ಸಿಂಗಲ್ ಸೈಟ್ಗೆ ನಮ್ಮಲ್ಲಿ ಅರ್ಜಿ ಹಾಕ್ಬಿಟ್ಟು ಅದನ್ನ ರೆಗ್ಯುಲೈಸ್ ಮಾಡ್ಕೋಬಹುದು. ಅಕಸ್ಮಾತ್ ಕಟ್ಟಿರ್ತಾರೆ, ಕಟ್ಟಡವನ್ನು ಕಟ್ಟಿದ್ರೆ ಅವರು ಅದರಲ್ಲಿ 15% ಎಕ್ಸಂಪ್ಷನ್ಸ್ ಇದೆ ಅವರ ವೈಲೇಷನ್ಸ್ಗೆ, ಅದನ್ನ ರೆಗ್ಯುಲೈಸ್ ಮಾಡಬಹುದು ನಾವು. ಅದು ನಗರಸಭೆ ವ್ಯಾಪ್ತಿಯಲ್ಲಿ ನಮ್ 35 ವಾರ್ಡ್ ವ್ಯಾಪ್ತಿ ಏನಿದೆ ವಾರ್ಡ್ಗಳಲ್ಲಿ ಅಲ್ಲಿ ಎಲ್ಲದಕ್ಕೂ ನಾವು ಕಮಿಷನರ್ ಟಿಪ್ಪರ್ ಮೂಲಕ ನಾವು ಒಂದು ಸಂದೇಶನ ಕಳಿಸ್ತೀವಿ ಸದ್ಯದಲ್ಲೇ. ಏನಂತಂದ್ರೆ ಈ ತರ ಅನಧಿಕೃತ ಕಟ್ಟಡಗಳು ಕಟ್ಟಿರೋದಾಗ್ಲಿ, ಅನಧಿಕೃತ ಬಡಾವಣೆಯಲ್ಲಿ ಸಿಂಗಲ್ ಸೈಟ್ ಮಾಡ್ಕೊಂಡು, ಇವಾಗ ಅನ್ನತ್ರ ಲೇಔಟ್ ಆಗ್ಬಿಟ್ಟಿದೆ, ಅದರಲ್ಲಿ ಅವರು ನಮ್ಮಲ್ಲಿ ಲೇಔಟ್ ಮಾಡ್ಕೊಂಡಿಲ್ಲ, ಅನಧಿಕೃತವಾಗಿದೆ, ಖಾಲಿ ಇದೆ, ಅವರೆಲ್ಲ ಸಿಂಗಲ್ ಸೈಟ್ ಮಾಡ್ಕೊಂಡು ನಮ್ಮ ಅಥಾರಿಟಿಗೆ ಬಂದು ಸಿಂಗಲ್ ಸೈಟ್ ಮಾಡ್ಕೊಂಡು ಅವರು ರೆಗ್ಯುಲೈಸ್ ಮಾಡಿಸ್ಕೊಳ್ಬಹುದು. ಅದೊಂದು ಉತ್ತಮ ಇದೊಂದು ಸರ್ಕಾರದ ಆದೇಶ ಜನಗಳಿಗೆ. ಅದೊಂದು ಅಲ್ಲ, ಬಿ ಖಾತಾ ಇರೋ ಫಸ್ಟ್ ಬಿ ಖಾತಾ ಇರೋರು ಫಸ್ಟ್ ಅವ್ರು ಬಂದು ಅಪ್ರೂವಲ್ ಇದು ಮಾಡ್ಕೊಳ್ಬೇಕು. ಸಿಂಗಲ್ ಸೈಟ್ ನಮ್ಮ ಹತ್ರ ಮಾಡ್ಕೊಳ್ಬೇಕು. ಬಿ ಖಾತಾ ಅವ್ರು ಬಂದು ಸಿಂಗಲ್ ಸೈಟ್ಗೆ ನಮ್ಮ ಹತ್ರ ಬಂದ್ರೆ ನಾವು ರಸ್ತೆ ಅಪ್ರೋಚ್ ನೋಡಿ, ಸೈಟ್ ಡೈಮೆನ್ಷನ್ಸ್ ಎಲ್ಲ ನೋಡಿ ನಾವು ಒಂದು ಸಿಂಗಲ್ ಸೈಟ್ ಅಂತ ಅಪ್ರೂವ್ ಮಾಡ್ಕೊಟ್ರೆ ನಂತರ ಅವರ ಕಾಗದ ತಗೊಂಡೋಗಿ ಬಿ ಖಾತಾ ಅವ್ರು ಎ ಖಾತಾ ಮಾಡಕ್ಕೆ ಪ್ರಾಜೆಕ್ಟ್ ಸಿಗುತ್ತೆ. 15% ಎಕ್ಸೆಪ್ಷನ್ ಅಂತ ಹೇಳ್ತಾರೆ. 15 ಸರಿ, 15 ಸ್ವಲ್ಪ ಜಾಸ್ತಿ ಆದ್ರೆ ಫೈನ್ ಆಗುತ್ತೆ. ಅದು ಇನ್ನ ನಮ್ಗೆ ಆದೇಶ ಹೊರಡಿಸಿಲ್ಲ. ಅದು ಓನ್ಲಿ 15% ಆಫ್ ವೈಲೇಷನ್ ಆಫ್ ದಿ ಬಿಲ್ಡಿಂಗ್ ವಿನಾಯಿತಿ. ಮೋರ್ ದನ್ ದಟ್ ನಾವು ಮಾಡಕ್ ಬರಲ್ಲ, ಚಾರ್ಜ್ ಮಾಡಕ್ಕೂ ಇನ್ನ ಅದು ಏನಿದ್ರು ಅಕ್ರಮ ಸಕ್ರಮ ಬರ್ತಾ ಇತ್ತು. ಇದು ಏನು ಗೈಡೆನ್ಸ್ ಇಲ್ಲ. ನಮ್ಗೆ 15% ಅಷ್ಟೇ. ಯಾವ್ದೇ ಆಗ್ಲಿ, ವಾಣಿಜ್ಯ, ಕೈಗಾರಿಕೆ, ವಸತಿ ಯಾವ್ದೇ ಇರ್ತೋ ಒಂದು ಒಳ್ಳೆ ಸಂದೇಶ ಇದು. ಸಿಂಗಲ್ ಸೈಟ್ ಇಷ್ಟು ದಿನ ನಾವು ಪ್ರಯತ್ನ ಪಡ್ತಾ ಇದ್ವಿ, ಸರ್ಕಾರ ಒಳ್ಳೆ ಒಂದು ಆದೇಶ ಕೊಟ್ಟಿದೆ. ಬಡವರು ಎಲ್ಲಾರು ಇವಾಗ ಯಾರು ಅನಧಿಕೃತ ಕಟ್ಟಡ ಕಟ್ಟಿರ್ತಾರೆ ಅವರೆಲ್ಲಾನು ಇವಾಗ ರೆಗ್ಯುಲೈಸ್ ಮಾಡಕ್ ಒಂದು ಪ್ರಾವಿಷನ್ ಸಿಕ್ಕಿದೆ. ಅವರೆಲ್ಲ ಬಂದು ನಮ್ಮ ಅಥಾರಿಟಿನಲ್ಲಿ, ನಗರಾಭಿವೃದ್ಧಿ ಪ್ರಾಧಿಕಾರ, ರಾಬರ್ಟ್ಸನ್ ಪೇಟೆ 6th ಕ್ರಾಸ್ ನಲ್ಲಿ ಇದೆ ನಮ್ಮ ಆಫೀಸು. ಇಲ್ಲಿ ಬಂದು ನಮ್ಗೆ ಅರ್ಜಿ ಹಾಕಿ ಅವ್ರ ಸಿಂಗಲ್ ಸೈಟ್ ಇರೋದನ್ನ ಸಿಂಗಲ್ ಸೈಟ್ ಅಪ್ರೂವಲ್ ಮಾಡ್ಕೊಳ್ಬೇಕು. ಮಾಡ್ಕೊಂಡ ನಂತರ ಅವರು ಎ ಖಾತಾ ಆಗುತ್ತೆ. ಅದು ಬಿ ಖಾತಾ ಇದ್ದವರು ನಗರಸಭೆಗೆ ಹೋಗಿ ಎ ಖಾತಾ ಮಾಡ್ಕೊಳ್ಬಹುದು. ಅದು ಯಾವ್ದೇ ಒಂದು ಅಪಾರ್ಟ್ಮೆಂಟ್ ಇರ್ಲಿ, ಖಾಲಿ ಜಾಗ ಇರ್ಲಿ, ಎಂತದೇ ಇದ್ರು ಅನಧಿಕೃತ ಇರೋರು ಎಲ್ಲ ಬರ್ಬೋದು. ಕನ್ವರ್ಷನ್ ಇವಾಗ ಒಂದು ಪ್ರಾವಿಷನ್ ಮಾಡ್ಕೊಟ್ಟಿದ್ದಾರೆ. ಕನ್ವರ್ಷನ್ ಏನಂತಂದ್ರೆ ಇವಾಗ ಮೊದಲು ಎಲ್ಲ ನಮ್ಮ ಮಾಸ್ಟರ್ ಪ್ಲಾನ್ ಅಲ್ಲಿ ನಮ್ಮ ವ್ಯಾಪ್ತಿಯಲ್ಲಿ ಯಾವ್ದು ವಸತಿ ಇರುತ್ತೆ, ವಾಣಿಜ್ಯ ಇರುತ್ತೆ, ಕೈಗಾರಿಕೆ ಇರುತ್ತೆ, P&S ಆಗಿರ್ಲಿ, ಅಂತ ಉದ್ದೇಶಗಳಿದ್ರೆ ಕನ್ವರ್ಷನ್ ಅವಶ್ಯಕತೆ ಇಲ್ಲ. ಡೈರೆಕ್ಟ್ ಆಗಿ ನಮ್ಮ ಹತ್ರ ಬಂದ್ರೆ ನಾವು ಅದಕ್ಕೆ ಲೇಔಟ್ ಮಾಡ್ಕೊಟ್ಟು ಕನ್ವರ್ಷನ್ ಫೀಸ್ ಕಟ್ಸ್ಕೊಂಡು ಲೇಔಟ್ ಮಾಡ್ಕೊಡ್ತೀವಿ, ಅದು ಖಾತಾ ಆಗುತ್ತೆ. ಈ ತರ ಸುಮಾರು ಒಳ್ಳೆ ಉದ್ದೇಶಗಳಿದೆ. ಆ ಜನಗಳಿಗೆ ತಲುಪಬೇಕು ಅಷ್ಟೇ. ಇವಾಗ ಅನಧಿಕೃತ ಕಟ್ಬಿಟ್ಟಿರ್ತಾರೆ. ಇವಾಗ ಅಗ್ರಿಕಲ್ಚರ್ ಅಲ್ಲಿ ಇರೋದಕ್ಕೆ ನಾವು ಮಾಡಕ್ ಬರೋದಿಲ್ಲ. ನಮ್ಮ ಮಾಸ್ಟರ್ ಪ್ಲಾನ್ ಅಲ್ಲಿ ಏನಿದೆ, ಮಾಸ್ಟರ್ ಪ್ಲಾನ್ ಅಲ್ಲಿ ಕೃಷಿ ಇರೋದಕ್ಕೆ ಆಗೋದಿಲ್ಲ.
ನಮ್ಮ ಮಾಸ್ಟರ್ ಪ್ಲಾನ್ ನಲ್ಲಿ ಏನ್ ಇದು ಕೊಟ್ಟಿದೀವಿ ಲ್ಯಾಂಡ್ ಯೂಸ್ ಉದ್ದೇಶ ಅದೇ ಇರ್ಬೇಕು. ವಸತಿ ಇದ್ರೆ ನಾವು ಕನ್ವರ್ಷನ್ ಅವಶ್ಯಕತೆ ಇಲ್ಲ. ವಸತಿಗೆನ ನಾವು ಫೀಸ್ ಕಟ್ಸ್ಕೊಂಡು ಲೇಔಟ್ ಮಾಡ್ತೀವಿ. ನಗರಸಭೆ ವ್ಯಾಪ್ತಿ ಒಳಗಡೆ ನಮ್ದು ಬರುತ್ತೆ, ಹೊರಗಡೆನೂ ಬರುತ್ತೆ. ಬಟ್ ಲ್ಯಾಂಡ್ ಯೂಸ್ ಇತ್ತು ಅಂದ್ರೆ ನೋ ಪ್ರಾಬ್ಲಮ್. ಈ ಆದೇಶ ನಮ್ಗೆ ನಗರಸಭೆ ಸ್ಥಳೀಯ ಸಂಸ್ಥೆಗೆ ಮಾತ್ರ, ನಮ್ಗೆ ಇನ್ನೂ ಇದು ಕೊಟ್ಟಿಲ್ಲ, ಗ್ರಾಮ ಪಂಚಾಯತಿಗಳಿಗೆ ಕೊಟ್ಟಿಲ್ಲ. ಓನ್ಲಿ ಸಿಟಿ ಲಿಮಿಟ್ಸ್ ನಮ್ದು ಮಾತ್ರ, ಅದೇ 35 ವಾರ್ಡ್ ಮಾತ್ರ, ಬೇರೆಯವ್ರಿಗೆ ಇರೋದಿಲ್ಲ. ನಾನು ಇವಾಗ ಆದೇಶ ಬಂದಿದೆ. ಮೊದ್ಲೇ ಆಗುತ್ತೆ ಅಂತ ಹೇಳಿದ್ವಿ ನಿಮ್ಗೆ, ಇದು ಆಗಿದೆ ಇವಾಗ. ನಾವ್ ಯಾಕಂದ್ರೆ ಮೇಡಮ್ ಮೂಲಕ ಹೇಳ್ಸೋಣ ಅಂತ ಉದ್ದೇಶ ಇತ್ತು ಇವತ್ತು. ಮೇಡಮ್ ಅವರೇ ಅವರು ಅವರೇ